ನಮಸ್ಕಾರ. ಫ್ರಾಕ್ಟಲ್ಸ್ನ ಇವತ್ತಿನ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಮಾರ್ಕೆಟ್ ಒಂದು ಆಲ್ ಟೈಮ್ ಹೈನ ರೀಚ್ ಮಾಡಿಬಿಟ್ಟಿದೆ ಬ್ಯಾಂಕ್ ನಿಫ್ಟಿ. ಇದನ್ನು ನಾವು ಪ್ರತಿದಿನ ಇದನ್ನೇ ಹೇಳ್ತಿರ್ತೀನಿ. ಸೊ ನಾವು ಯಾವಾಗ ಇದನ್ನು ಪ್ರಿಡಿಕ್ಟ್ ಮಾಡಿದ್ದು ಆಲ್ ಟೈಮ್ ಹೈನ, ಸೊ ಆಲ್ಮೋಸ್ಟ್ ನಾವು ಈ ಬಾಟಮ್ ಅಲ್ಲಿ ಇದ್ದಾಗ ನಾವು ಪ್ರಿಡಿಕ್ಟ್ ಮಾಡಿದ್ದು. ಇದ್ರ ವಿಡಿಯೋ ನಿಮ್ಗೆ ಸಿಗುತ್ತೆ, ನಿಮ್ಮ ವಿಡಿಯೋ ನಂದು ವಿಡಿಯೋಗಳಲ್ಲಿ ಚೆಕ್ ಮಾಡಿ. ಈ ಜಾಗದಿಂದನೂ ಪ್ರಿಡಿಕ್ಟ್ ಮಾಡ್ಕೊಂಡು ಬಂದಿದ್ವಿ ಮಾರ್ಕೆಟ್ ಆಲ್ ಟೈಮ್ ಹೈ ಹೋಗುತ್ತೆ. ಎಂಥ ಟೈಮಲ್ಲಿ ಪ್ರಿಡಿಕ್ಟ್ ಮಾಡಿದ್ವಿ. ಎಂಥ ಟೈಮ್ ಅಂತಂದರೆ ಇಲ್ಲಿ ಎಂತೆಂಥ ನ್ಯೂಸ್ಗಳು ಬಂತು, ಟ್ರಂಪ್ ಟ್ಯಾರಿಫ್ ಬಂತು, ಚೈನಾ ಟ್ಯಾರಿಫ್ ವಾರ್ ಬಂತು. ಇಂಥ ಟೈಮಲ್ಲೆಲ್ಲ ನಾವು ಪ್ರಿಡಿಕ್ಟ್ ಮಾಡಿದ್ದೀವಿ ಮಾರ್ಕೆಟ್ ಹಿಂಗೆ ಹೋಗ್ಬೇಕು ಅಂತ. ಸೊ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡ್ಬೇಕಾದ್ರೆ ನಾವು ಇಲ್ಲಿಂದ ಇಲ್ಲಿವರೆಗೆ ಪ್ರಿಡಿಕ್ಟ್ ಮಾಡಿದ್ದೀವಿ ಅಂತಂದರೆ ಇಲ್ಲಿಂದ ಇಲ್ಲಿವರೆಗೆ ನಾನು ಟ್ರೇಡ್ ತೊಗೊಂಡಿದ್ದೀನಿ ಅಂತಲ್ಲ, ನಾನೊಬ್ಬ ಇಂಟ್ರಾಡೇ ಸ್ಕ್ಯಾಲ್ಪರು. ಸೊ ಇಂಟ್ರಾಡೇ ಸ್ಕ್ಯಾಲ್ಪ್ ಮಾಡ್ಬೇಕಾದ್ರೆ ನಂದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ನಾನು ಹಿಂಗಿದ್ರೆ ಮಾತ್ರ, ಇದೇ ಥರ ಪ್ಯಾಟರ್ನ್ ಬಂದರೆ ಮಾತ್ರ ಟ್ರೇಡ್ ಮಾಡೋದು ಅನ್ನೋದೊಂದು ನನ್ನ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ನನಗೆ ಡೈರೆಕ್ಷನ್ ಗೊತ್ತಿರಬೇಕು, ಡೈರೆಕ್ಷನ್ ಗೊತ್ತಾಗಬೇಕು, ಹಂಗಿದ್ರೆ ಮಾತ್ರ ನಾನು ಟ್ರೇಡ್ ಮಾಡೋದು, ಇಲ್ಲಾಂದರೆ ಯಾವ ಕಾರಣಕ್ಕೂ ಟ್ರೇಡ್ ಮಾಡಲ್ಲ. ಸೊ ಇದು ನನ್ನ ರೂಲ್ಸ್ ಆಗಿರುತ್ತೆ. ಸೊ ನಾನು ಸ್ಟಾಪ್ ಲಾಸ್ ಕಂಪಲ್ಸರಿ, ನಾನು ಸ್ಟಾಪ್ ಲಾಸ್ನ ನಾನು ತೊಗೋತೀನಿ. ಮೊನ್ನೆ ಅಂದರೆ ನೆನ್ನೆ ನಾನು ಟ್ರೇಡ್ ಮಾಡೋಕ್ಕಾಗಿಲ್ಲ, ಮೊನ್ನೆ ಒಂದು ಸ್ಟಾಪ್ ಲಾಸ್ ತೊಗೊಂಡಿದ್ದೀನಿ. ಅದ್ರದ್ದು ಲಾಜಿಕ್ ಹೇಳ್ತೀನಿ. ಇವತ್ತಿನ 2 ಟ್ರೇಡ್ ಬ್ಯೂಟಿಫುಲ್ ಟ್ರೇಡು. ಸೊ ನನ್ನ ಗ್ರೂಪಲ್ಲಿ ನಾನು ಚಾರ್ಟ್ ಶೇರ್ ಅಂದರೆ ಒಂದು ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದೀನಿ. ಅದರದ್ದು ಲಾಜಿಕ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಟ್ರೇಡ್ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಏನಾಯಿತು ಅಂತಂದರೆ ನಮಗೆ, ಸೊ ಇದೆಲ್ಲ ನಿಮ್ಗೆ ಗೊತ್ತು, ಇದೆಲ್ಲ ನಾನು ಅನಲೈಸ್ ಮಾಡಿದ್ದೀನಿ. ವಿಡಿಯೋಗಳು ನಿಮಗೆ ಸಿಗುತ್ತೆ, ನೀವು ಅದನ್ನು ನೋಡ್ಬೋದು, ಕಲಿಬೋದು. ಈಗ ನನಗೆ ಮಾರ್ಕೆಟು ಆಲ್ ಟೈಮ್ ಹೈಯಲ್ಲಿದೆ. ಸೊ ಇವಾಗ ನಮ್ಮ ಫಸ್ಟ್ ಪಾರ್ಟ್ ಏನು, ನಾನು ಮೊನ್ನೆ ಅನಲೈಸ್ ಮಾಡಿರೋದ್ರಿಂದ ನಾನು ನಿನ್ನೆ ಏನು ಹೇಳಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿನ್ನೆ ನಾನು ವಿಡಿಯೋ ಮಾಡಿಲ್ಲದೆ ಇರೋದ್ರಿಂದ ನಾನು ಅದನ್ನು ಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಸರ್ ಮೊನ್ನೆ ನನಗೆ ಸ್ಟಾಪ್ ಲಾಸ್ ಇಟ್ಟಾಗಿರೋ ಒಂದು ಜಾಗ ಮತ್ತು ಅಲ್ಲಿ ಟ್ರೇಡ್ ಸಿಕ್ಕಿರೋ ಜಾಗ, ಅದ್ರ ಜೊತೆಗೆ ನಿನ್ನೆ ನಾನು ಟ್ರೇಡ್ ಮಾಡ್ತಿರೋದಕ್ಕೆ ಕಾರಣ, ಅದಾದಮೇಲೆ ಇವತ್ತಿನ 2 ಟ್ರೇಡ್ ಯಾವ ಥರ ಇತ್ತು ಅದ್ರ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ, ಜಾಸ್ತಿ ಬೋರ್ಡಿಸ್ದೆ, ಏನಾಯಿತು ಅಂತ ಹೇಳೋಣ. ಇವತ್ತಿನ ವಿಷಯ ಹೇಳೋದಕ್ಕಿಂತ ಮುಂಚೆ ಮೊನ್ನೆ ವಿಷಯ ನಾವು ಡಿಸ್ಕಸ್ ಮಾಡೋಣ. ನಾವು ಆ್ಯಸ್ ಯೂಶುವಲ್ 30 ಮಿನಿಟ್ಸಲ್ಲಿ ನಾವು ಚಾರ್ಟ್ ಅನಲೈಸ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿದ್ದೀವಿ, 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿದ್ದೀವಿ. ಸೊ ನೋಡಿ, ಮಾರ್ಕೆಟಲ್ಲಿ ಎಲ್ಲ ವರ್ಕ್ ಆಗುತ್ತೆ ಅನ್ನೋದಕ್ಕೆ, ಪ್ರತಿಯೊಂದು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಕ್ಯಾಂಡಲ್ನ ಕ್ಲೋಸಿಂಗ್ ನೋಡಿ, ಸೊ ಮೊದಲನೇದು ಆ್ಯಸ್ ಯೂಶುವಲ್ ನಿಮ್ಗೆ ಏನು ಹೇಳ್ತಿರ್ತೀನಿ, ಯಾವಾಗಲೂ ಹೇಳ್ತಿರ್ತೀನಿ, ಇದನ್ನು ಅಪ್ಡೇಟ್ ಮಾಡಿದೆ. ನನಗೆ ಇಲ್ಲೊಂದು ಮ್ಯಾಗ್ನೆಟ್ ಝೋನ್ ಕ್ರಿಯೇಟ್ ಆಗಿತ್ತು. ಮ್ಯಾಗ್ನೆಟ್ ಝೋನ್ ಅಂದರೆ ಲಿಕ್ವಿಡಿಟಿ ಈ ಜಾಗಕ್ಕೆ ಬಂದೇ ಬರ್ತಾನೆ ಮಾರ್ಕೆಟ್ ಅನ್ನೋದೊಂದು ನನ್ನ ಒಂದು ನಂಬಿಕೆ. 100% ಯಾವುದೂ ಇಲ್ಲ ಮಾರ್ಕೆಟಲ್ಲಿ. 30 ಮಿನಿಟ್ಸ್ ಟೈಮ್ ಫ್ರೇಮು ಕ್ಲೋಸ್ ಆದಾಗ ಮಾರ್ಕೆಟು ನನಗೆ ಇದೊಂದು ಝೋನ್ನ ಕ್ರಿಯೇಟ್ ಮಾಡಿಬಿಟ್ಟಿತ್ತು. 5 ಮಿನಿಟ್ಸಲ್ಲಿ ನನಗೆ ಒಂದು ಲಿಕ್ವಿಡಿಟಿ ಪಾಯಿಂಟ್ ಅಂದರೆ ಒಂದು ಮ್ಯಾಗ್ನೆಟಿಕ್ ಝೋನ್ನ ಮಾರ್ಕೆಟು ಕ್ರಿಯೇಟ್ ಮಾಡಿಕೊಟ್ಟಿತ್ತು. ಮಾರ್ಕೆಟ್ ಇಲ್ಲಿಗೆ ಬರ್ತಾನೆ ಅಂತ ಗೊತ್ತಿತ್ತು ನನಗೆ. ಈಗ ಲಿಕ್ವಿಡಿಟಿ ಯಾವುದು 30 ಮಿನಿಟ್ಸಲ್ಲಿ, ಇದು ಮೊನ್ನೆ ಚಾರ್ಟ್ ಎಕ್ಸ್ಪ್ಲೈನ್ ಮಾಡ್ತಿರೋದು, ಎಕ್ಸ್ಪ್ಲೈನ್ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ನಿಮಗೆ ನೋಡಿ, ಪ್ರೀವಿಯಸ್ ಡೇಯ ಕೊನೆಯ ಕ್ಯಾಂಡಲ್ ಏನಾಗಬೇಕು, ನಾನು ಪ್ರತಿ ದಿನ ಹೇಳೋದಿದ್ದೇನೆ, ಪ್ರೀವಿಯಸ್ ಡೇಯ ಕೊನೆಯ ಕ್ಯಾಂಡಲ್ಲು ನಿಮಗೆ ಒಂದು ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಥರ ವರ್ಕ್ ಮಾಡುತ್ತೆ. ಸೊ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ಬಂದು ಈ ಲಿಕ್ವಿಡಿಟಿನ ಕಲೆಕ್ಟ್ ಮಾಡಿಕೊಂಡು, ಒಂದು ಸೈಡು ಲಿಕ್ವಿಡಿಟಿ ಕಲೆಕ್ಟ್ ಮಾಡಿಕೊಂಡ್ರೆ ಮಾರ್ಕೆಟು ನೆಕ್ಸ್ಟ್ ಲಿಕ್ವಿಡಿಟಿಗೆ ಮೂವ್ ಆಗುತ್ತೆ. ನೆಕ್ಸ್ಟ್ ಲಿಕ್ವಿಡಿಟಿ ಯಾವುದು ನಿಮಗೆ, ಇದು ಈ ಮ್ಯಾಗ್ನೆಟಿಕ್ ಝೋನ್. ಸೊ ಇಲ್ಲಿವರೆಗೆ ನನ್ನ ಮೊದಲ ಟ್ರೇಡ್. ಸೊ ಇದ್ರ ರಿಸ್ಕ್ ರಿವಾರ್ಡ್ ಎಷ್ಟು, ಇದನ್ನು ನೀವು 5 ಮಿನಿಟ್ಸಿಗೆ ಶಿಫ್ಟ್ ಆದರೆ
ನನ್ನ ರಿಸ್ಕ್ ಟು ರಿವಾರ್ಡು 33 ಪಾಯಿಂಟ್ಸ್. ನೋಡಿ ಎಕ್ಸಾಕ್ಟ್ ವಿಕ್ಕಲ್ಲಿ ನನ್ನ ಎಂಟ್ರಿ ಆಯಿತು. ಸರ್ ಇದು ಮಾರ್ಕೆಟ್ ಎಲ್ಲಿಗಾರು ಹೋಗಲಿ, ಈಗ ಇಲ್ಲಿಂದ 175 ಪಾಯಿಂಟ್ ಹೋಗಿದೆ. ಸೊ ನಮ್ಮ ರಿಸ್ಕ್ ಎಷ್ಟು? 40 ಪಾಯಿಂಟು. ನಮ್ಮ ರಿವಾರ್ಡ್ ಎಷ್ಟು? 120 ಪಾಯಿಂಟ್ಸ್. ಸೊ ಇದಕ್ಕಿಂತ ನಾವು ಮೇಲ್ಗಡೆ ಟ್ರೇಡ್ ಮಾಡಿದ್ರೆ, ಅಂದರೆ ನಮ್ಮ ರಿಸ್ಕ್ ಎಷ್ಟಿರುತ್ತೋ ಅದ್ರ 1:3 ತಗೊಂಡು ನಾವು ಮಾರ್ಕೆಟಿಂದ ಎಕ್ಸಿಟ್ ಆಗೋದು ತುಂಬ ಒಳ್ಳೆಯದು. ಸೊ ನೋಡಿ ಲಾಜಿಕ್ ಎಷ್ಟು ಸಿಂಪಲ್ ಆಗಿದೆ. ನಿಮ್ಮ 30 ಮಿನಿಟ್ಸ್ನ ಕೊನೆಯ ಕ್ಯಾಂಡಲಲ್ಲಿ ಮಾರ್ಕೆಟ್ ರಿಜೆಕ್ಟ್ ಆಗಿದೆ, ರಿಜೆಕ್ಟ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ನಾನೀಗ 5 ಮಿನಿಟ್ಸ್ ಶಿಫ್ಟ್ ಆಗಿದ್ದೀನಿ. 5 ಮಿನಿಟ್ಸಲ್ಲಿ ನನಗೆ ಒಂದು ರಿಜೆಕ್ಷನ್ ವೀಕು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಸೊ ಅದನ್ನು ರಿಸ್ಕ್ ಆಗಿ ಇಟ್ಕೊಂಡು ನಾನು ಟ್ರೇಡ್ ಮಾಡಿದ್ದೀನಿ 128 ಪಾಯಿಂಟ್ಸ್. ಈಗ ಅದೇ ದಿನ 30 ಮಿನಿಟ್ಸಿಗೆ ಮತ್ತೆ ಶಿಫ್ಟ್ ಆದರೆ ಅದೇ ದಿನ ಸೇಮ್ ಲಾಜಿಕ್ ಇಟ್ಕೊಂಡು ಸೇಮ್ ಲಾಜಿಕ್ಕು ಈ 2 ವಿಕ್ಕನ್ನು ಟ್ರೇಡ್ ಮಾಡಿದ್ದೀನಿ. ಇದನ್ನು 30 ಮಿನಿಟ್ಸಲ್ಲಿ ಅನಲೈಸ್ ಮಾಡಿ ಇಲ್ಲಿ ಒಂದು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಮಾರ್ಕೆಟು ಒಂದು ಒಳ್ಳೆ ರ್ಯಾಲಿ ಕೊಡೋ ಥರ ಶುರು ಮಾಡಿ ವಾಪಸ್ ಬಂದು ನನ್ನ ಸ್ಟಾಪ್ ಲಾಸ್ನ ಹಿಟ್ ಮಾಡಿಬಿಡ್ತು. ನೋಡಿ ಸರ್, ಸ್ಟಾಪ್ ಲಾಸ್ ಹಿಟ್ ಮಾಡಿದ್ಮೇಲೆ ಮಾರ್ಕೆಟು ಇಲ್ಲಿ ಯಾವುದೋ ಒಂದು FVGನ ಟ್ಯಾಪ್ ಮಾಡಿ 30 ಮಿನಿಟ್ಸ್ಗೆ ಶಿಫ್ಟ್ ಆಯಿತು. ಮತ್ತೆ ಎಲ್ಲ ನೋಡ್ಬೇಕು, ಎಲ್ಲ ಗಮನಿಸ್ಬೇಕು. ನೋಡಿ ನನಗೆ ಕೇವಲ 20 ಪಾಯಿಂಟ್ನ ಸ್ಟಾಪ್ ಲಾಸು ಇಲ್ಲಿ ಹಿಟ್ ಆಯಿತು. ಕ್ಯಾಂಡಲ್ ಕ್ಲೋಸ್ ಆಗ್ತಿದ್ದಂಗೆ ನನ್ನ ಸ್ಟಾಪ್ ಲಾಸ್ ತಗೊಂಡು ನಾನು ಎಕ್ಸಿಟ್ ಆದೆ. ಸೊ ಅದಾದಮೇಲೆ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿರುವ FVGನ ಲಿಕ್ವಿಡಿಟಿನ ಕಲೆಕ್ಟ್ ಮಾಡಿಕೊಂಡು ನನಗೆ ರಿವರ್ಸಲ್ ಕೊಡ್ತು. ನೋಡಿ ನಾವು ಯೋಚನೆ ಮಾಡೋದೇನೋ, ಈಗ ನಮ್ಮ ಸೈಕಾಲಜಿ ಯಾವ ಥರ ವರ್ಕ್ ಆಗುತ್ತೆ ನೋಡು. ನಾನು ಸ್ಟಾಪ್ ಲಾಸ್ ಇಲ್ಲಿಟ್ಟಿದ್ದೆ, ಮಾರ್ಕೆಟ್ ಬಂದು ಇದನ್ನು ಹಂಟ್ ಮಾಡ್ತು, ಇದನ್ನು ಹಂಟ್ ಮಾಡಿ ಮಾರ್ಕೆಟ್ ತಾಗಡೆ ಹೋಗುತ್ತೆ ಅನ್ನೋ ಥರ ಹೋಗಿ ಇಲ್ಲಿಂದ ವಾಪಸ್ ಹೊರಟೋಯ್ತು. ಸೊ ಅಂದರೆ ನಾಳೆಯಿಂದ ನಾನು ಸ್ಟಾಪ್ ಲಾಸ್ ಇಡಬಾರ್ದು ಸರ್, ಹಂಗೆ ವರ್ಕ್ ಆಗಲ್ಲ. ಅಕಸ್ಮಾತ್ ಏನಾರು ಮಾರ್ಕೆಟಲ್ಲಿ ಇಲ್ಲಿ ಲಿಕ್ವಿಡಿಟಿ ಇಲ್ಲ, ನಾನು ಗಮನಿಸಿಲ್ಲ, ಅಕಸ್ಮಾತ್ ಏನಾರು ಇನ್ನೂ ತಳಗಡೆ ಹೋಗಿದ್ರೆ ನಾನು ಸ್ಟಾಪ್ ಲಾಸ್ ಇಡಲಿಲ್ಲ ಅಂದಿದ್ರೆ ಹ್ಯೂಜ್ ಲಾಸ್ ಆಗ್ತಿತ್ತು. ಸೊ ಇಲ್ಲೇನೋ ಇವತ್ತೊಂದಿನ ಹೆಂಗೆ ಹೊರಟೋಯ್ತು, ಇವತ್ತೊಂದಿನಲ್ಲ, ಪ್ರತಿ ಸಲನೂ ಇದೇ ಥರ ಆಗ್ತಾ ಇರುತ್ತೆ. ನಿಮ್ಮ ಫೇವರ್ ಆಗಿ ಹೋಯ್ತಾ, ಇಲ್ಲೊಂದು ಸಣ್ಣ ಟ್ರಿಕ್ ಯೂಸ್ ಮಾಡಿದೆ ನಾನು, ಲಾಸ್ ಮಾಡ್ಕೊಳ್ದೆ ಇರೋದಕ್ಕೆ ಒಂದು ಸಣ್ಣ ಟ್ರಿಕ್ ಯೂಸ್ ಮಾಡಿದೆ. ಸೊ ಮಾರ್ಕೆಟಲ್ಲಿ ನಾನು ಈ ಕ್ಯಾಂಡಲಲ್ಲಿ ಎಂಟ್ರ್ ಆಗಿದ್ದೀನಿ, ಮಾರ್ಕೆಟ್ ಮೂಮೆಂಟಮ್ ಕೊಟ್ಟಿದೆ. ನೋಡಿ ಇಲ್ಲಿವರೆಗೂ ಮೂಮೆಂಟಮ್ ಕೊಟ್ಟಿದೆ. ನನ್ನ ಸ್ಟಾಪ್ ಲಾಸ್ನ ನಾನು ಮೂವ್ ಮಾಡಿದ್ದೀನಿ ಕಾಸ್ಟ್ ಟು ಕಾಸ್ಟ್ಗೆ. ಸೊ ನನಗೆ ಇಲ್ಲಿಗೆ ಮೂವ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೇನಾಯಿತು, ನಾನು ಈ ದಿನ 2 ಟ್ರೇಡು, ಒಂದು ಪ್ರಾಫಿಟಲ್ಲಿ ಎಕ್ಸಿಟ್ ಆದರೆ ಇನ್ನೊಂದು ಕಾಸ್ಟಲ್ಲಿ ಎಕ್ಸಿಟ್ ಆಗಿದ್ದೀನಿ. ನನಗೆ ನೋ ಲಾಸ್ ನೋ ಪ್ರಾಫಿಟ್ ಇದರಲ್ಲಿ ಈ ಟ್ರೇಡಲ್ಲಿ. ಸೊ ಅದೇ ಉದ್ದೇಶಕ್ಕೋಸ್ಕರ ಯಾವಾಗಲೂ ಅಲರ್ಟ್ ಆಗಿರ್ಬೇಕು. ನೀವು ಎಷ್ಟೇ ಕಾನ್ಫಿಡೆಂಟ್ ಆಗಿ ಟ್ರೇಡ್ ತೊಗೊಂಡ್ರೂ ಕೂಡ ನಿಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸು ಮೂವ್ ಆಗ್ತಾ ಇರಬೇಕು. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮೂವ್ ಮಾಡೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟು ಮೊನ್ನೆಯ ಟ್ರೇಡ್ನ ಲಾಜಿಕ್ ಆಗಿತ್ತು, ಬಟ್ ಇವತ್ತಿನ ಟ್ರೇಡ್ ಸೂಪರ್ ಆಗಿತ್ತು. ಸೊ ನೆನ್ನೆ ಟ್ರೇಡ್ ಮಾಡದೇ ಇರೋದಕ್ಕೆ ಲಾಜಿಕ್ ಹೇಳ್ಬಿಡ್ತೀನಿ, ಇದನ್ನು ಟ್ರೇಡ್ ಮಾಡದೇ ಇರೋದಕ್ಕೆ ಪ್ರಪಂಚದಲ್ಲಿ ಎಲ್ರಿಗೂ ಆಗೋ ಕನ್ಫ್ಯೂಷನ್ನು ನನಗೂ ಆಯಿತು. ಸರ್ ಇಷ್ಟು ದೊಡ್ಡ ಗ್ಯಾಪ್ ಅಪ್ ಹೆಂಗೆ ಟ್ರೇಡ್ ಮಾಡ್ತೀರಾ, ಏನಂತ ಟ್ರೇಡ್ ಮಾಡ್ತೀರಾ? ಆಲ್ಮೋಸ್ಟ್
350 ಪಾಯಿಂಟ್ ಗ್ಯಾಪ್ ಅಪ್, 332 ಪಾಯಿಂಟ್ ಗ್ಯಾಪ್ ಅಪ್. ಇದನ್ನ ಹೆಂಗ್ ಟ್ರೇಡ್ ಮಾಡಕ್ ಸಾಧ್ಯ? ಗ್ಯಾಪ್ ಅಪ್ ಆಗುತ್ತೆ ಅನ್ನೋದು ಗೊತ್ತು, ಅಥವಾ ಈ ಟ್ರಾನ್ ಲಿಕ್ವಿಡಿಟಿ ಈ ಹೈ ಮೇಲ್ಗಡೆ ಟ್ರೇಡ್ ಆಗುತ್ತೆ ಅನ್ನೋದು ಗೊತ್ತು. ಇದರ ಆದ್ಮೇಲೆ ಏನಾಗುತ್ತೆ ಅದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಜೊತೆಲಿ ಆಲ್ ಟೈಮ್ ಹೈಯಲ್ಲಿ ಮಾರ್ಕೆಟು ಅದರ ಆಲ್ ಟೈಮ್ ಹೈ ಗಂಟ ಮಾರ್ಕೆಟು ರೀಚ್ ಆಗ್ಬಿಟ್ಟಿತ್ತು. ಸೊ ಇದನ್ನ ಟ್ರೇಡ್ ಮಾಡೋದು ತುಂಬಾ ರಿಸ್ಕಿ. ಜೊತೆಲಿ ನಮ್ಗೇನೂ ಡೇಟಾ ಸಿಗ್ತಾ ಇಲ್ಲ, ಟ್ರೇಡ್ ಮಾಡೋಕ್ಕೆ ಯಾವ ಡೇಟಾನು ಸಿಗ್ತಾ ಇಲ್ಲ. ಸುಮ್ಮನೆ ಹೇಳ್ಬೋದು, ಸರ್ ಇಲ್ಲಿಗೆ ಬಂತು, ಇಲ್ಲೇನೋ ಲಿಕ್ವಿಡಿಟಿ ತಗೋತು, ಇಲ್ಲಿಂದ ಕ್ಲೋಸ್ ಆಯಿತು, ಇಲ್ಲಿಂದ ಇದನ್ನು ರಿಸ್ಕ್ ಇಟ್ಕೊಂಡು ನಾನು ಇದನ್ನು ಟ್ರೇಡ್ ಮಾಡಿಬಿಟ್ಟೆ. ಅದೆಲ್ಲ ಸುಳ್ಳು ಸರ್. ಇದಿಷ್ಟು ರ್ಯಾಲಿನ ಬಿಡಬೇಕಾಯ್ತು ಓನ್ಲಿ ಕನ್ಫ್ಯೂಷನಿಂದ. ಬಟ್ ಈ ಕನ್ಫ್ಯೂಷನ್ನು, ನಿನ್ನೆಯ ಕನ್ಫ್ಯೂಷನ್ನು ಇವತ್ತು ಕ್ಯಾರಿ ಫಾರ್ವರ್ಡ್ ಆಗಲಿಲ್ಲ. ಸೊ ಇವತ್ತು ಮಾರ್ಕೆಟು ನಿಮಗೆ ಒಂದು ಫ್ಲ್ಯಾಟ್ ಚಿಕ್ಕ ಗ್ಯಾಪ್ ಡೌನ್ ಓಪನ್ ಆಯಿತು. ಚಿಕ್ಕ ಗ್ಯಾಪ್ ಡೌನ್ ಆಗಿ ನನಗೆ ನೋಡಿ ಮೊದಲ ಕ್ಯಾಂಡಲಲ್ಲಿ ಕನ್ಫರ್ಮ್ ಕೊಟ್ಬಿಡ್ತು ನನ್ನ ಟಾರ್ಗೆಟ್ ಇದು. ನನಗೆ ಇಲ್ಲೊಂದು FEG ಇದೆ, ಇಲ್ಲಿ ನೋಡಿ ಚಿಕ್ಕ ಗ್ಯಾಪ್, ಎಷ್ಟು ಚಿಕ್ಕ FEG ಇದ್ರೂ ಅದು ನಿಮಗೆ ಒಂದು ಮೂಮೆಂಟ್ ಕೊಡ್ಬೋದು. ನಾವು ಯಾವುದನ್ನು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಈ FEG ನನಗೆ 5 ನಿಮಿಷದಲ್ಲಿ ಏನಾಗಿದೆ ನೋಡಿ. ಎಲ್ಲ ಟೈಮ್ ಫ್ರೇಮು ಇಂಪಾರ್ಟೆಂಟು. ನಿಮಗೀಗ ಲಿಕ್ವಿಡಿಟಿ ಇಲ್ಲಿ ಮೇಲ್ಗಡೆ ಇದೆ ಅಂತ ಗೊತ್ತಾಯ್ತು, ನನಗೆ ಒಂದು ಮ್ಯಾಗ್ನೆಟಿಕ್ ಝೋನ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಯ್ತು ಇಲ್ಲಿ. ಈಗ ನನಗೆ ಕೆಳಗಡೆ ಲಿಕ್ವಿಡಿಟಿ ಯಾವುದೋ ಒಂದು ತಗೋಬೇಕು. ಈ ಲಿಕ್ವಿಡಿಟಿ ತಗೊಂಡು ಮಾರ್ಕೆಟ್ ಹೊರಗಡೆ ಕ್ಲೋಸ್ ಆಯಿತು. ಲಿಕ್ವಿಡಿಟಿನ ತಗೊಂಡು ಹೊರಗಡೆ ಕ್ಲೋಸ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಯಾವುದನ್ನು ರಿಸ್ಕ್ ಕೊಡ್ಬೋದು? ಈ ಲಿಕ್ವಿಡಿಟಿ ತಗೊಂಡಿರೋಂಥ ವಿಕ್ನ ರಿಸ್ಕ್ ಆಗಿ ಕೊಡ್ಬೋದು. ಎಷ್ಟು? 50%. 50% ಮಾರ್ಕೆಟ್ ಬಂತ, ನನಗೆ ಯಾವಾಗಲೂ ಹೇಳ್ತಿರ್ತೀನಿ 50% ಬಂದರೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಬೋದು, ಟ್ರೈ ಮಾಡ್ಬೋದು. ನೋಡಿ 50% ಎಕ್ಸಾಕ್ಟ್ ಮಾರ್ಕೆಟು 50%ಗೆ ಬಂದಿದೆ. ಸೊ ಇಲ್ಲಿ ನೀವು ಒಂದು ಲಾಜಿಕಲ್ ಎಂಟ್ರಿ ತಗೋಬೋದು, ಎಲ್ಲಿವರೆಗೆ ಲಿಕ್ವಿಡಿಟಿ ಟ್ಯಾಪ್ ಆಗೋ ಗಂಟ. ಸೊ ನಮ್ಮ ಸಿಸ್ಟಮ್ ಪ್ರಕಾರ ಏನು, 40 ಪಾಯಿಂಟು ಸ್ಟಾಪ್ ಲಾಸ್. ನಾನು ಯಾವಾಗಲೂ ಅಷ್ಟೇ 40ರಿಂದ 45 ಪಾಯಿಂಟ್ ಸ್ಟಾಪ್ ಲಾಸು. ನಿಮ್ಮ ಎಕ್ಸಿಟ್ ಎಷ್ಟಿರಬೇಕು? 120 ಪಾಯಿಂಟ್. ನೋಡಿ ಇದು ನಿಮ್ಮ ಟಾರ್ಗೆಟ್. ಇದಿಷ್ಟು ಸಿಕ್ಕಿದ್ಮೇಲೆ ಏನು, ಮಾರ್ಕೆಟಲ್ಲಿ ಕ್ಲೋಸ್. ನಿಮ್ಮ ಪ್ರಾಫಿಟ್ ಬುಕ್ ಮಾಡ್ಕೊಂಡು ನೀವು ಸೈಡಿಗೆ ಬರ್ತಾ ಇರಬೇಕು. ಸಾರ್ ಇಲ್ಲೆಲ್ಲ ಬುಕ್ ಇಲ್ಲಿವರೆಗೂ ಹೋಗಿದೆ, ನೀವು ಇಷ್ಟು ಮಾತ್ರ ಹಿಡಿದ್ಬಿಟ್ಟು. ಸರ್ ಇಷ್ಟನ್ನು ಹಿಡಿಯೋದು ಕಷ್ಟ ಆಗಿರುತ್ತೆ, ಇಷ್ಟನ್ನೇ ರೀಡ್ ಮಾಡೋದೇ ಕಷ್ಟ ಆಗಿರುತ್ತೆ. ಕೊನೆಯ ಪಕ್ಷ ನಾವು 1:3 ಟ್ರೇಡ್ ಮಾಡ್ತಿದ್ದೀವಲ್ಲ, ಅದೇ ಸಾಕು. ಇನ್ನೊಂದು ಟ್ರೇಡು ಅದನ್ನು ಹೇಳಿದ್ದೆ, ಸಮಥಿಂಗ್ ನೋಡಿ, ಗೆಟ್ ರೆಡಿ ಫಾರ್ ಒನ್ ಮೋರ್. ನನಗೆ ಈ ಜಾಗ ಮತ್ತೆ ಈ ಎಂಟ್ರಿ ನಂದು ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದ್ಸಲ ರಿವರ್ಸಲ್ ಬಂತು ಅಂತಂದರೆ ಮತ್ತೆ ನನ್ನ ಪ್ರೀವಿಯಸ್ ಡೇಯ ಹೈಗೆ. ಸೊ ಮಾರ್ಕೆಟ್ ಏನು ಮಾಡ್ತು, 30 ಮಿನಿಟ್ಸ್ ಹೋಗೋಣ. ಇದು ನನಗೆ ಕಂಪ್ಲೀಟ್ ಆದಮೇಲೆ ಇದು ನನ್ನ ಲಿಕ್ವಿಡಿಟಿ ಪಾಯಿಂಟ್ ಆಯಿತು. ಈಗ 15 ನಿಮಿಷಕ್ಕೆ ಶಿಫ್ಟ್ ಆದರೆ ನನಗೆ ಯಾವುದೀಗ ಇದರೊಳಗಡೆ ಇರೋಂಥ ಫೈನ್ ಟ್ಯೂನ್ ಮಾಡಿದ್ರೆ ನನಗೆ ಇದೊಂದು ಲಿಕ್ವಿಡಿಟಿ ಝೋನ್. ನೋಡಿ ಹೈಯರ್ ಟೈಮ್ ಫ್ರೇಮಲ್ಲಿ ಲಿಕ್ವಿಡಿಟಿ, ಅದರ ಒಳಗಡೆ ಇರುವಂಥ ಒಂದು ಲಿಕ್ವಿಡಿಟಿನ ನಾನು ಫೈನ್ ಟ್ಯೂನ್ ಮಾಡ್ತಾ ಇದ್ದೀನಿ. ಯಾವುದು ಇದೊಂದು ಆರ್ಡರ್ ಬ್ಲಾಕ್ ಥರ ವರ್ಕ್ ಮಾಡುತ್ತೆ. ಇದೊಂದು ಆರ್ಡರ್ ಬ್ಲಾಕ್ನ ಮಾರ್ಕೆಟು ಟ್ಯಾಪ್ ಮಾಡಿ ಮತ್ತೆ ನನ್ನ ಹೈಗೆ ಹೋಗಿದೆ. ಸೊ ನನ್ನ ಟಾರ್ಗೆಟ್ ಎಷ್ಟು? 60 ಪಾಯಿಂಟು, 180 ಪಾಯಿಂಟು ನನ್ನ ಸ್ಟಾಪ್ ಲಾಸ್, ಅಲ್ಲ ಸಾರಿ ಟಾರ್ಗೆಟ್. ನೋಡಿ ನನ್ನ ಟಾರ್ಗೆಟು ಇಷ್ಟು. ಇದಿಷ್ಟನ್ನು ನಾನು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ.
ಅಚೀವ್ ಆಗಿದೆಯಾ ನೋಡಿ, ಎಕ್ಸಾಕ್ಟ್ ಅಚೀವ್ ಆಗಿದೆ. ಇದಿಷ್ಟು ಟ್ರೇಡ್ನ ಲಾಜಿಕ್. ಸೊ ಇದಾದ್ಮೇಲೆ ಏನಾಯ್ತು, ಸೊ ಟ್ರೇಡ್ನ ಲಾಜಿಕ್, ನನ್ನ ಉದ್ದೇಶ ಏನಂತಂದ್ರೆ ನೀವು ಇಲ್ಲಿ ಈ ತರ ಟ್ರೇಡ್ ಮಾಡಿ ಅನ್ನೋದಲ್ಲ. ನೋಡಿ, ಈ ತರ ಮಾರ್ಕೆಟ್ ಈ ತರ ಬಿಹೇವ್ ಮಾಡುತ್ತೆ, ಇದನ್ನ ಟ್ರೇಡ್ ಮಾಡ್ಬೋದು ನೀವು ಅನ್ನೋದು ನನ್ನ ಉದ್ದೇಶ. ಸೊ ಇದು ಯಾವುದೇ ತರ ಕಾಲ್ಸ್ ಕೊಡುವಂತ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಏನಿದ್ರು ಈ ತರ ಆಗುತ್ತೆ, ಈ ತರ ನಾನು ಟ್ರೇಡ್ ಮಾಡಿದೀನಿ, ಈ ತರ ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಒಂದ್ಸಲ ನೋಡಿ ಅಂತ. ಸರ್ ಇದಾದ್ಮೇಲೆ ನಾನು ಯಾವ ಟ್ರೇಡು ಮಾಡೋ ಮನಸ್ಥಿತಿಲಿ ಇರಲಿಲ್ಲ. ಇನ್ನೊಂದು ಏನಂತಂದ್ರೆ, ಇವತ್ತು ಯಾರೋ ಒಬ್ಬರು ಸ್ನೇಹಿತರು ಅವ್ರು ಕಲ್ತಿರೋದು ಒಂದು ಒಳ್ಳೆ ಸ್ಟ್ರಾಟಜಿ ಹೇಳ್ಕೊಟ್ರು. ಒಂದು 3 monthsಗೆ ಯಾವ ತರ ಹೋಲ್ಡ್ ಮಾಡ್ಬೋದು ಒಂದು ಸೈಡ್ ವೇ ಸ್ಟ್ರಾಟಜಿನ ಅಂತ. ಸೊ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತಾ ನಂದು ಇನ್ ಮಿಕ್ಕಿದ ಎಲ್ಲ ಟ್ರೇಡ್ಗಳನ್ನು ನಾನು ಪ್ಲಾನ್ ಮಾಡಕ್ ಟ್ರೈ ಮಾಡಲಿಲ್ಲ. ಬಟ್ ಇನ್ನೊಂದು ಟ್ರೇಡ್ ಮಾಡ್ಬೋದಿತ್ತು, ಸೂಪರ್ ಟ್ರೇಡು. ಇಲ್ಲಿಂದ ಮಾರ್ಕೆಟ್ ಒಂದು ಮೂವ್ ಆಗಿತ್ತು. ಈ ವಿಕ್ಕಲ್ಲಿ ನಾನು ಯಾವಾಗಲೂ ಹೇಳೋದಂದ್ರೆ, ವಿಕ್ಕಲ್ಲಿ ಎಂಟರ್ ಆಗಿ, ಈ ವಿಕ್ಕಲ್ಲಿ ಒಂದು ಬೈಯಿಂಗ್ ಬಂದಿತ್ತು, ಇಲ್ಲಿ ನನಗೆ ರಿಜೆಕ್ಷನ್ ಆಗ್ತಾ ಇತ್ತು. ಸೊ ನನಗೆ ಟಾರ್ಗೆಟ್ ಯಾವುದು, ಈಗ ಫಸ್ಟ್ ಟಾರ್ಗೆಟ್ ಇದು, ಫಸ್ಟ್ ಟಾರ್ಗೆಟ್ ಇದು. ನನಗೆ ಈ ರೆಡ್ ಕ್ಯಾಂಡಲ್ ವಿಕ್ನ ನೀವು ಕೊಟ್ರೆ ಅದರಲ್ಲಿ ಫೈನ್ ಟ್ಯೂನ್ ಮಾಡಬೇಕು 5 minutes. ನೋಡಿ, ಈ ರೆಡ್ ಕಲರ್ ಕ್ಯಾಂಡಲ್ನ ನಾವು ಸ್ಟಾಪ್ ಲಾಸ್ ಕೊಟ್ರೆ 5 minutes ಬಂದ್ರೆ ಎಷ್ಟು ಚಿಕ್ಕ ಸ್ಟೆಪ್, ಸ್ಟಾಪ್ ಲಾಸ್ ಕೇವಲ 40 ಪಾಯಿಂಟ್ ಸ್ಟಾಪ್ ಲಾಸ್. ಸೊ ಇದನ್ನ ನಾವು ಆಪರೇಟ್ ಮಾಡ್ಬೋದಿತ್ತು. ನಮ್ಮ ಅಂದ್ರೆ ನಾನು ಯಾವುದೋ ಒಂದು ಸ್ಟೇಜ್ ಕಲಿತಿದ್ದರಿಂದ ಸೊ ನಾನು ಇದನ್ನ ಟ್ರೇಡ್ ಮಾಡೋಕ್ಕೆ ಆಗಿಲ್ಲ. ಇದನ್ನ ಆರಾಮಾಗಿ ನಾವೊಂದು ಟ್ರೇಡ್ ಮಾಡ್ಬೋದಿತ್ತು. ಅಂದ್ರೆ ಇವತ್ತು ಒಳ್ಳೆ 3 ನೋಡಿ 120 ಪಾಯಿಂಟ್ಸ್ ನಿಮಗೆ ಆರಾಮಾಗಿ ಅಚೀವ್ ಆಗ್ತಿತ್ತು. ಇದು ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ನಾವೇನ್ ಮಾಡಬೇಕು, ಈ ತರ ಒಂದು ಫಾಲ್ನ ತಡ್ಕೊಳಕ್ಕಾಗಲ್ಲ. ಸೊ 120 ಬರ್ತಿದಂಗೆ ನಾವು ಎಕ್ಸಿಟ್ ಆಗೋದು ಒಳ್ಳೇದು. ಸೊ ಇದಿಷ್ಟು ಇವತ್ತಿನ ಟ್ರೇಡ್ನ ಲಾಜಿಕ್, ಮತ್ತೆ ಒಂದು ಮೊನ್ನೆಯ ಸ್ಟಾಪ್ ಲಾಸ್ನ ಲಾಜಿಕ್. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಲಿಕ್ವಿಡಿಟಿ ಮಾರ್ಕೆಟ್ ಯಾವಾಗಲೂ ಅಷ್ಟೇ, ಯಾವುದೋ ಒಂದು ಲಿಕ್ವಿಡಿಟಿನ ಟ್ಯಾಪ್ ಮಾಡಿ, ಇನ್ನೊಂದು ಲಿಕ್ವಿಡಿಟಿಗೆ ಹೋಗುತ್ತೆ, ಇದನ್ನ ಟ್ಯಾಪ್ ಮಾಡಿದ್ರೆ ಇನ್ನೊಂದು ಲಿಕ್ವಿಡಿಟಿಗೆ ಬರುತ್ತೆ. ಇದಿಷ್ಟೇ ಲಾಜಿಕ್ ಮಾರ್ಕೆಟಲ್ಲಿ. ಈ ಲಿಕ್ವಿಡಿಟಿನ ಟ್ಯಾಪ್ ಮಾಡುತ್ತೆ, ಈ ಲಿಕ್ವಿಡಿಟಿಗೆ ಹೋಗುತ್ತೆ, ಈ ಲಿಕ್ವಿಡಿಟಿ ಟ್ಯಾಪ್ ಮಾಡಿ ಈ ಲಿಕ್ವಿಡಿಟಿ ಟ್ಯಾಪ್ ಮಾಡಿ ಈ ಲಿಕ್ವಿಡಿಟಿ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಅಲ್ಲಿಂದ ಒಂದು ಫಾಲ್ ತಗೊಂಡು ಥರ್ಡ್ ಲಿಕ್ವಿಡಿಟಿ ತಗೊಂಡು ಮತ್ತೆ ಮೇಲ್ಗಡೆ ಹೋಗುತ್ತೆ. ಇದನ್ನ ನಾವು ಐಡೆಂಟಿಫೈ ಮಾಡೋದು ಕಲಿಬೇಕು. ಲಿಕ್ವಿಡಿಟಿನ ಫಸ್ಟ್ ನೀವು ಐಡೆಂಟಿಫೈ ಮಾಡೋದು ಕಲಿತ್ರೆ ಸೊ ಮಾರ್ಕೆಟಲ್ಲಿ ಸ್ವಲ್ಪ ದಿನ ಸರ್ವೈವ್ ಆಗ್ಬೋದು. ಒಳ್ಳೆ ಸ್ಕ್ಯಾಲ್ಪರ್ಗಳು ಲಿಕ್ವಿಡಿಟಿನ ಐಡೆಂಟಿಫೈ ಮಾಡಬೇಕು. ಜೊತೆಲಿ ಮಾರ್ಕೆಟಲ್ಲಿ ಕನ್ಫ್ಯೂಷನ್ ಆದ ದಿನ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬಾರ್ದು. ಮಾರ್ಕೆಟ್ ಹೆಂಗಾರು ಹೋಗ್ಲಿ, ಎಲ್ಲರೂ ಹೋಗ್ಲಿ, ಸುಮ್ಮನೆ ಬಿಟ್ಬಿಡ್ಬೇಕು. ನಿಮ್ಗೊಂದು ಟ್ರೇಡಿಂಗ್ ಸಿಸ್ಟಮು, ಒಂದು ಸೆಟಪ್ ಸಿಗೋ ಗಂಟ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಆದಷ್ಟು ಸೈಡ್ ವೇ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ದುಡ್ಡನ್ನು ಕೂಡಾಕ್ತಾ ಬರಬೇಕು. ಸುಮ್ಮನೆ ಡೈರೆಕ್ಷನ್ ಮಾಡಿ ಸ್ಟಾಪ್ ಲಾಸ್ ಕೊಟ್ಟು ಸುಮ್ಮನೆ ದುಡ್ಡು ಹಾಳು ಮಾಡ್ಕೋಬಾರ್ದು. ಸರ್ ನನಗೆ ಗೊತ್ತು, ಡೈರೆಕ್ಷನಲ್ಲಿ ಟ್ರೇಡ್ ಮಾಡಿದ್ರೆ ಅದರಲ್ಲಿರೋಷ್ಟು ದುಡ್ಡು ಇನ್ಯಾವುದ್ರಲ್ಲೂ ಇಲ್ಲ, ಬಟ್ ಅದರಲ್ಲಿ ಮ್ಯಾನಿಪುಲೇಷನ್ ಆಗೋಷ್ಟು ಇನ್ಯಾವುದ್ರಲ್ಲೂ ಮ್ಯಾನಿಪುಲೇಷನ್ ಆಗಲ್ಲ. ಸೊ ನೋಡಿ, ನನಗೂ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗ್ತಾನೆ ಇರುತ್ತೆ. ಹಂಗೇನೆ ನಾವು ಪ್ರತಿದಿನ ಏನಾದ್ರು ಒಂದು ಕಲಿಯೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಈಗ ನಾಳೆ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ಒಂದ್ಸಲ ನೋಡೋಣ. ನಾಳೆ ಅಂದರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್. ಸೊ ಮಾರ್ಕೆಟ್ ಈಗ ಆಲ್ಮೋಸ್ಟ್ ಅಲ್ಲ, ಬ್ರೇಕ್ ಮಾಡಿಬಿಟ್ಟಿದೆ. ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇದು ಈ ಲೆವೆಲ್ನ ಒಂದ್ಸಲ ಹಂಗೆ ಅಬ್ಸರ್ವ್ ಮಾಡಿ.
ಮಾರ್ಕೆಟ್ 30 ಮಿನಿಟ್ಸಲ್ಲಿ ಒಂದ್ಸಲ ಬ್ರೇಕ್ ಮಾಡಿ ಮತ್ತೆ ಇನ್ನೊಂದ್ಸಲ ಬ್ರೇಕ್ ಮಾಡಿ ಮತ್ತೆ ಮೇಲೆ ಹೋಗಿದೆ. ಸೊ ಇದೊಂದು ಕನ್ಫರ್ಮೇಷನ್ ನನಗೆ ನಾಳೆ ನನಗೆ ಈ ಹೈನ ಟ್ರೇಡ್ ಆಗಬೇಕು. ಅಂದರೆ ನನ್ನ ಡ್ರಾನ್ ಲಿಕ್ವಿಡಿಟಿ ಅಂದರೆ ನನಗೆ ನಾಳೆ ಮಾರ್ಕೆಟ್ ಈ ಜಾಗದಲ್ಲಿ ನೋಡೋಕೆ ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಏನಿದು ಪ್ರೈಸು 7827. ಈ ಪ್ರೈಸಲ್ಲಿ ಮಾರ್ಕೆಟು ನನಗೆ ನಾಳೆ ಸಿಗಬೇಕು ಅಂತ ಯೋಚನೆ ಮಾಡ್ತೀನಿ. ಅಕಸ್ಮಾತ್ ಏನಾದ್ರು ಮಾರ್ಕೆಟು ಗ್ಯಾಪ್ ಅಪ್ ಆಯಿತು ಅಂತಂದರೆ, ಸೊ ಫ್ಲ್ಯಾಟ್ ಓಪನ್ ಆಯಿತು ಅಂತಂದರೆ, ಇಲ್ಲಿ ನೋಡಿ ಇದರ ಕಂಟಿನ್ಯೂಷನ್ ಅನ್ಕೋತೀನಿ, ಇದನ್ನ ಕಂಟಿನ್ಯೂಷನ್ ಇಲ್ಲಿವರೆಗೂ ಹೋಗುತ್ತೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಏನಾದ್ರು ಮೇಲ್ಗಡೆ ಹೋಗಿ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿ ಒಂದು ರೆಡ್ ಕಲರ್ ಕ್ಯಾಂಡಲನ್ನು ಫಾರ್ಮ್ ಮಾಡ್ತು ಅಂತಂದರೆ, ಸೊ ಇಲ್ಲಿ ಏನಾಗಿದೆ ಈ ಥರ ಕ್ಯಾಂಡಲ್ ಫಾರ್ಮ್ ಮಾಡ್ತು ಅಂತಂದರೆ ನಾನು ಇಲ್ಲಿ ಒಂದು ಪ್ರೈಸ್ ಆಕ್ಷನ್ಗೆ ವೇಟ್ ಮಾಡಿ ಒಂದು ನೆಗೆಟಿವ್ ಟ್ರೇಡ್ ಮಾಡ್ತೀನಿ. ಎಲ್ಲಿವರೆಗೆ? ಇಲ್ಲಿಯ FVG ಅಥವಾ ಪ್ರೀವಿಯಸ್ ಅಂದರೆ ಆಲ್ ಟೈಮ್ ಹೈನ ಒಂದು ರೆಸಿಸ್ಟೆನ್ಸ್ ಗಂಟ ಇಲ್ಲಿವರೆಗೆ ಟ್ರೇಡ್ ಮಾಡಿ ನನ್ನ ಟ್ರೇಡ್ನ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಮಾರ್ಕೆಟ್ ಏನಾದರೂ ಈ ಲೆವೆಲಲ್ಲಿ ಎಲ್ಲಾರು ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಏನಾದ್ರು ನೆಗೆಟಿವ್ ಬಂತು ಅಂತಂದರೆ ಈ ವಿಕ್ ಇದೆಯಲ್ಲ, ಈ ವಿಕ್ಕಲ್ಲಿ ಏನಾದ್ರು ಲಿಕ್ವಿಡಿಟಿ ಟ್ರೇಡ್ ಆಗುತ್ತಾ ಅಂತ ನೋಡ್ತೀನಿ. ಸೊ ಮತ್ತೆ ಇಲ್ಲಿವರೆಗೆ ಒಂದು ಆಪರ್ಚುನಿಟಿನ ಹುಡುಕ್ತೀನಿ. ಎಲ್ಲಿವರೆಗೆ? ಪ್ರೀವಿಯಸ್ ಡೇಯ ಹೈ ಗಂಟ ನಾನೊಂದು ಆಪರ್ಚುನಿಟಿನ ಹುಡುಕ್ತೀನಿ. ಸೊ ನೋಡಿ, ಇದು ಹೇಳ್ದಂಗೆ ಆಗಬೇಕು ಅಂತಿಲ್ಲ. ಮಾರ್ಕೆಟ್ ಇಸ್ ದ ಬಾಸ್. ಮಾರ್ಕೆಟ್ ಯಾವಾಗಲೂ ಮಾರ್ಕೆಟ್ ಏನು ಹೇಳುತ್ತೆ ಅದನ್ನು ನಾವು ಕೇಳಬೇಕು. ಅಕಸ್ಮಾತ್ ಇದನ್ನು ಬ್ರೇಕ್ ಮಾಡ್ಕೊಂಡು ತಗಡೆ ಹೊರಟೋದ್ರೆ ನನ್ನ ತಗಡೆ ಯಾವ ಝೋನ್ ಇದೆ ಇಲ್ಲಿ ಗ್ಯಾಪ್ ಫಿಲ್ ಮಾಡುತ್ತಾ ಇದನ್ನು ನೋಡಿಕೊಂಡು ನಾನು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಗ್ಯಾಪ್ ಅಪ್ ಆಗಿ ಗ್ಯಾಪ್ ಡೌನ್ ಆಗಿ ಸೊ ಇದ್ರ ತಳಗಡೆ ಏನಾದ್ರು ರೆಡ್ ಕಲರ್ ಕ್ಯಾಂಡಲ್ ಕೊಡ್ತು ಅಂತಂದರೆ ನಾನೊಂದು ಪ್ರೈಸ್ ಆಕ್ಷನ್ ವೇಟ್ ಮಾಡಿ ನಾನು ರಿವರ್ಸಲ್ಲು ಟ್ರೇಡ್ ಮಾಡ್ತೀನಿ. ಎಲ್ಲದಕ್ಕೂ ನಾನು 30 ಮಿನಿಟ್ಸ್ನ ರೀಡಿಂಗಿಗೋಸ್ಕರ ತಗೋತೀನಿ. ಸೊ ನನಗೆ ಪ್ರೀವಿಯಸ್ ಡೇಯ ಕೊನೆಯ ಕ್ಯಾಂಡಲ್ ಏನಾಗಬೇಕು? ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಥರ ವರ್ಕ್ ಆಗಬೇಕು. ಗ್ಯಾಪ್ ಡೌನ್ ಆಯಿತು ಅಂತಂದರೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡು ಇಲ್ಲಿ ಹಿಂಗೆ ಬರ್ಬೋದು. ಅಥವಾ ಗ್ಯಾಪ್ ಅಪ್ ಆಯಿತು ಅಂತಂದರೆ ಒಂದು ಸಪೋರ್ಟ್ ತಗೊಂಡು ಹಿಂಗೆ ಮೇಲ್ಗಡೆ ಹೋಗ್ಬೋದು. ಅಥವಾ ಹಿಂಗೆ ಬ್ರೇಕ್ ಕೂಡ ಮಾಡಿ ಮತ್ತೆ ಹಿಂಗೆ ಮೂಮೆಂಟ್ ಕೊಡ್ಬೋದು. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನನಗೆ ಮೊದಲನೇದು ಇದು 57,827ಕ್ಕೆ ಮಾರ್ಕೆಟು ಟ್ರೇಡ್ ಆಗಬೇಕು. ಅದಾದಮೇಲಿಂದ ಮುಂದಿನ ಡಿಸಿಷನ್ನು ನಾನು ತಗೋಬೇಕು. ಇನ್ನೂ ಮೇಲ್ಗಡೆ ಹೋಗಬೇಕು ಅನ್ನೋದನ್ನೇ ನಾನು ಯೋಚನೆ ಮಾಡ್ತೀನಿ. ಈಗ ಆಲ್ ಟೈಮಲ್ಲಿದೆ, ಇಲ್ಲಿ ಇಂಥ ಜಾಗದಲ್ಲಿ ನಾವು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು. ಇದು ನನ್ನ ನಾಳೆಯ ಪ್ರಿಡಿಕ್ಷನ್. ನನ್ನನ್ನು ಫಾಲೋ ಮಾಡ್ತಿರೋರಿಗೆಲ್ಲ ಒಂದು ಧನ್ಯವಾದ ಹೇಳಿ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಒಳ್ಳೆ ಟ್ರೇಡರ್ ಆಗಿ ಮಾರ್ಕೆಟ್ನ ಕಾದು ತಾಳ್ಮೆಯಿಂದ ಟ್ರೇಡ್ ಮಾಡಿ. ಫಸ್ಟ್ 30 ಮಿನಿಟ್ಸು ಆದಷ್ಟು ಟ್ರೇಡ್ನ ಅವಾಯ್ಡ್ ಮಾಡಿ. ನಿಮ್ಗೆ ಆವಾಗ ಡೈರೆಕ್ಷನ್ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಫಸ್ಟ್ 30 ಮಿನಿಟ್ಸಲ್ಲಿ ನಡೆಯುವಂಥ ಮ್ಯಾನಿಪುಲೇಷನಿಂದನೇ ತುಂಬ ಲಾಸ್ಗಳು ಆಗೋದು. ಸೊ ಬೆಟರು ಫಸ್ಟ್ 30 ಮಿನಿಟ್ಸು ಡೈರೆಕ್ಷನಲ್ ಟ್ರೇಡರು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇನ್ನೊಂದ್ಸಲ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ಇವತ್ತಿನ ಡೈಲಿ ಅನಾಲಿಸಿಸ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಒಂದು ಒಳ್ಳೆ ಕಾನ್ಸೆಪ್ಟ್ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ನಂದು ಇದರಲ್ಲಿ ವಿಡಿಯೋ ಮಾಡೋದ್ರಲ್ಲಿ ಯಾವುದೇ ಥರ ಸ್ಕ್ರಿಪ್ಟ್ ಇರೋಲ್ಲ. ಸ್ಕ್ರಿಪ್ಟ್ ಇಲ್ದಿರೋದ್ರಿಂದ ಚಾರ್ಟಲ್ಲಿ ಏನು ನಾನು ಟ್ರೈ ಮಾಡಿದ್ದೀನಿ, ನಂಗೆ ಎಲ್ಲಿ ಕನ್ಫ್ಯೂಷನ್ ಆಯಿತು, ಎಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು, ಎಲ್ಲಿ ಪ್ರಾಫಿಟ್ ಆಯಿತು, ಇದನ್ನು ಮಾತ್ರ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ಇದೊಂದು ಸ್ವಲ್ಪ ನಿಮಗೆ ಬೋರ್ ಅನ್ನಿಸ್ಬೋದು, ಅಥವಾ ನಾನು ಎಲ್ಲಿ ಫೇಲ್ಯೂರ್ ಆಗಿರ್ತೀನೋ ಅದು ನಿಮಗೊಂದು ಪಾಠ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ಇಷ್ಟು ಡ್ರ್ಯಾಗ್ ಮಾಡೋದು. ನನ್ನ ಫೇಲ್ಯೂರು ನಿಮಗೆ ಒಂದು ಪಾಠ ಆಗಬೇಕು, ನಂದು ಟ್ರೇಡು ನಿಮಗೊಂದು ಪಾಠದ ಥರ ಕಾಣಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೊತ್ತು ಗಂಟೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ಒಂದು ವಿಡಿಯೋ ಒಳ್ಳೆ ಲರ್ನಿಂಗ್ ವಿಡಿಯೋ ಆಗಿರುತ್ತೆ. ಸೊ ವೀಕ್ಲಿ ಯಾವ ಥರ ಪೊಸಿಷನ್ ತೊಗೋಬೋದಾಗಿತ್ತು ಅಥವಾ ವೀಕ್ಲಿ ಯಾವ ಥರ ನಾವು ಪ್ಲ್ಯಾನ್ ಮಾಡ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.